ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳಿಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಅವ್ರ ಜೀವನದ ಅನುಭವನ ಹಂಚ್ಕೊಳ್ಳಿಕ್ಕೆ ಮನೋರಮ ಅವರಿದ್ದಾರೆ. ನನ್ನ ಬಗ್ಗಿಂತ ಜಾಸ್ತಿ ಅವ್ರ ಬಗ್ಗೆ ಅವರೇ ಸ್ವಲ್ಪ ಕಿರು ಪರಿಚಯ ಕೊಟ್ರೆ ನಮ್ ಕೇಳಿಗರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಮ್ಯಾಮ್ ನಿಮ್ದೊಂದು ಚಿಕ್ಕ ಪರಿಚಯ ನಮ್ಮ ಕೇಳಿಗರಿಗೆ. ನನ್ನ ಹೆಸರು ಮನೋರಮ ಅಂತ. ನನಗೆ 72 ಇಯರ್ಸ್. ನಾನು ಯಜಮಾನ್ರು ಇಲ್ಲಿ ಮನಸ್ಸಂನಲ್ಲಿ ಇದ್ದೀವಿ. ನನಗೆ 3 ಜನ ಮಕ್ಕಳು. ಆಕ್ಚುಲಿ ನೀವು 72 ವರ್ಷದಲ್ಲಿ ಕಾರ್ಯಕ್ರಮ ಒಪ್ಕೊಂಡಿದ್ದೀರ ಅನ್ನೋದು ದೊಡ್ಡ ಉತ್ಸಾಹಕರವಾದ ವಿಚಾರ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಹಾಗೆ ಅದೆಲ್ಲ ಜೊತೆಲಿ ಇತ್ತ, ನಾನು ನಿಮ್ ಬಗ್ಗೆ ವಿಶೇಷವಾಗಿ ಕೇಳಿದ್ದೇನು ಅಂತ ಹೇಳಿ, ನೀವು ಚೆನ್ನಾಗಿ ಹಾಡ್ತೀರಾ, ಹಾಡೋ ಹವ್ಯಾಸ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಮೊದ್ಲಿಂದ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದ್ಲಿಂದ ನನಗೆ ಹಾಡು ಕೇಳೋದು ತುಂಬಾ ಇಷ್ಟ. ಅದರಿಂದ ಹಾಡೆಲ್ಲ ಯಾವಾಗ್ಲೂ ಕೇಳೋದು ಮಾಡೋದು ಮಾಡ್ತಾ ಇದ್ವಿ. ನಾವು ನಮ್ಮ ಇದರಿಂದ ಸ್ವಲ್ಪ ಪೂಜೆ ಎಲ್ಲ ಇರುತ್ತಲ್ವಾ, ಅದರಿಂದ ಪೂಜೆಗೆಲ್ಲ ದೇವರಿಗೆ ಹಾಡು ಹಾಡೋದು ಅದೆಲ್ಲ ನಮ್ಮ ಮೊದ್ಲಿಂದಾನು ಬಂದಿದ್ದು ಅಷ್ಟೇ. ರಂಗೋಲಿ ಹಾಕ್ತಾ ಇರ್ತೀನಿ. ಮೊದ್ಲೆಲ್ಲ ಕೈ ಕೆಲಸ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೆ, ಇವಾಗೆಲ್ಲ ಅದೆಲ್ಲ ಬಿಟ್ಬಿಟ್ಟಿದೀನಿ. ಬರೀ ಇವಾಗ ರಂಗೋಲಿ ಮಾತ್ರ ಹಾಕ್ತೀನಿ ಒಂದ್ಸಷ್ಟು. ಹಾಡು ದೇವ್ರ ಮುಂದೆ ಹಾಡ್ಕೊಂತಾ ಇರ್ತೀನಿ ಅಷ್ಟೇ. ಮ್ಯಾಮ್, ನಿಮ್ಗೆ ಹಾಡೋದು, ಸಂಗೀತ ಅನ್ನೋದು, ಹಾಡು ಕೇಳೋದ್ರೆಲ್ಲ ನಿಮ್ಗೆ ಯಾವ ವಯಸ್ಸಿನಲ್ಲಿ ಹವ್ಯಾಸ ಶುರು ಆಯ್ತು ನೀನ್ ನೆನ್ಸ್ಕೊಳ್ಳೋದಾದ್ರೆ? ನಮ್ಗೆ ಚಿಕ್ಕಂದಿನಿಂದಾನೇ ಅಭ್ಯಾಸಪ್ಪ. ನಾವು ಯಾವಾಗ್ಲೇ ನಾನು ಹಾಡು ಕಲ್ತ್ಕೊಳಕ್ ಹೋಗ್ತಾ ಇದ್ದೆ, ಕರ್ನಾಟಕ ಸಂಗೀತ. ಅಂದ್ರೆ ಕಾಲಾಂತರದಲ್ಲೇ ಬಿಟ್ಟು ಹೋಯ್ತು. ಆದ್ರೂನು ನಾವು ಅವಾಗೆಲ್ಲಾನು ರೇಡಿಯೋ ಇದ್ದಿದ್ರಿಂದ ರೇಡಿಯೋ ಮಾಧ್ಯಮದಿಂದ ಎಲ್ಲಾ ಹಾಡುಗಳನ್ನು ಕೇಳ್ತಾ ಇದ್ವಿ. ಸಿನಿಮಾ ಸಾಂಗ್ ಹಾಡುಗಳು, ಕರ್ನಾಟಕ ಸಂಗೀತ ಎಲ್ಲಾನು ಹಾಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಅದೇ ನಮ್ಗೆ ಅದು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಬಾಧೆಗಳಿದ್ರು, ಕಷ್ಟಗಳಿದ್ರು, ಅದೆಲ್ಲ ಒಂದು ನಮ್ಗೆ ಸುಲಭವಾಗಿ ಒಂಥರ ಪರಿಹಾರ ಆದಂಗೆ ನಮ್ಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಯಾವಾಗ್ಲೂ ಹಾಡೆಲ್ಲ ಕೇಳ್ತಾ ಇದ್ವಿ. ಹಿರಿಯ ನಾಗರಿಕರು ಸಂಗೀತ ಕೇಳೋದ್ರಿಂದ ಅವ್ರ ಮನಸ್ಥಿತಿ ನಿಜ ತಿಳಿ ಆಗತ್ತೆ, ಎಷ್ಟೇ ಚಿಂತೆ ಇದ್ರು ಅದು ಕಳೆದೋಗತ್ತೆ ಅಂತ ಒಂದು ರಿಪೋರ್ಟ್ ಖಾತ್ರಿ ಆಯ್ತು. ಸೊ ನಿಮ್ಮ ಅನುಭವನು ಅದಕ್ಕೂ ಬಹುಶಃ ತಾಳೆ ಹಾಕಿ ನೋಡಿದ್ರೆ ಅದು ನಿಜ ಅನ್ಸತ್ತೆ ಅಲ್ವಾ? ಹಿರಿಯ ನಾಗರಿಕಿಂತ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಸಂಗೀತ ಅನ್ನೋದು ಒಂದು ಥೆರಪಿ ತರ ಅನ್ಸತ್ತೆ. ಹೌದು, ಖಂಡಿತ ಖಂಡಿತ. ಎಂತವರು ಸಂಗೀತ ಕೇಳದೆ ಇರೋರು ಕೂಡ, ಹಾಡಕ್ ಬರ್ದೇ ಇರೋರು ಕೂಡ ಏನೋ ಒಂದು ಯಾವ್ದೋ ಒಂದು ಇಂಗ್ಲಿಷ್ ಹಾಡುಗಳು ಇಲ್ಲ ಯಾವ್ದಾದ್ರು ಒಂದು ಹಿಂದೂಸ್ತಾನಿ, ಹಿಂಗೆ ಎಷ್ಟೋ ವಿಧವಾದ ಹಾಡುಗಳು ಇರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಾರು ಹಾಡುಗಳಿಗೆ ಜೊತೆಯಾಗಿರ್ತಾರೆ ಅಂತಾನೆ ನನ್ನ ಅಭಿಪ್ರಾಯ. ಹಳ್ಳಿನಲ್ಲೂ ಅವ್ರವ್ರದ್ದು ಜಾನಪದ ಗೀತೆಗಳು, ಯಕ್ಷಗಾನಗಳು, ಅವ್ರ ಹಬ್ಬದಲ್ಲಿ ಕುಣಿಯೋ ಹಾಡುಗಳು ಎಲ್ಲ ಇರುತ್ತಲ್ಲ, ಎಲ್ಲಾನು ಒಬ್ಬೊಬ್ರು ಒಂದೊಂದ್ರಲ್ಲಿ ಇದ್ದೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಹೌದು. ನೀವು ಯಾವ ತರ ಹಾಡನ್ನ ಹೆಚ್ಚಾಗಿ ಇಷ್ಟಪಡ್ತೀರಾ? ಸಿನಿಮಾ ಗೀತೆಗಳ ಅಥವಾ ದೇವ್ರ ನಾಮಗಳ, ಜನಪದ ಗೀತೆನ? ನಾನು ಜಾಸ್ತಿ ಯಾವಾಗ್ಲೂನು ದೇವರ ಹಾಡುಗಳೇ, ಸಿನಿಮಾ ಹಾಡಿನಲ್ಲೂ ಕೂಡ ದೇವರ ಹಾಡುಗಳೇ ಜಾಸ್ತಿ ಇಷ್ಟಪಡ್ತೀನಿ. ಕೆಲವು ಶೋಕ ಗೀತೆಗಳು ಪರವಾಗಿಲ್ಲ, ಕೆಲವು ಯಾವ್ದೋ ಅಂದ್ರೆ ಅದೆಲ್ಲ ಅವಾಗೆಲ್ಲಾನು ನಮ್ಗೆ ಇಂಥ ಹಾಡು ಅಂತ ಹಾಡು ಅಂತ ಇರ್ಲಿಲ್ಲ. ಅವಾಗೆಲ್ಲಾನು ಯಾವಾಗ ರೇಡಿಯೋ ಬಂದಾಗ ರೇಡಿಯೋ ಜೊತೆನಲ್ಲಿ ಎಲ್ಲಾ ಹಾಡುಗಳು ಹೇಳ್ತಾ ಇದ್ವಿ. ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ದೇವರ ಹಾಡುಗಳು ಜಾಸ್ತಿ, ಅದನ್ನೇ ಜಾಸ್ತಿ ಹಾಡ್ತಾ ಇದ್ದೆ. ದೇವರ ಹಾಡುಗಳು ಅಂತ ಬಂದ್ರೆ ಪುರಾಣದಾಸ ಹಾಡುಗಳಾಗಿರ್ಬೋದು, ಈ ದಾಸ ಸಾಹಿತ್ಯ ತುಂಬಾ ತುಂಬಾ ದೊಡ್ಡದಾಗಿದೆ. ನಮ್ಮ ದಾಸ ಸಾಹಿತ್ಯ ಎಷ್ಟು ಹಾಡುಗಳಿದ್ದಾವೆ. ದೇವ್ರ ನಾಮ ಅಂತ ಹೇಳಿದ್ರೆ ನೆನಪಾಗ ದಾಸ ಸಾಹಿತ್ಯ. ಅದಾದ್ಮೇಲೆ ಫಿಲಂ ಕಾಲಕ್ಕೆ ಸುಮಾರು ಜನ ಬರೆದ್ರು ದೇವ್ರ ಹಾಡುಗಳು, ಬಟ್ ದಾಸ ಸಾಹಿತ್ಯ ಅದಕ್ಕೆ ಪ್ರೇರಣೆ ಅಂತ ಅನ್ನೋದಕ್ಕೆ ಒಪ್ಕೊಳ್ತೀರಾ ನೀವು? ಖಂಡಿತ ಇದೆ. ಅಂದ್ರೆ ಏನು ಅಂದ್ರೆ ಇವಾಗ ದಾಸ ಸಾಹಿತ್ಯದಲ್ಲಿ ಅದೆಲ್ಲ ಇದ್ದಾಗ್ಲೂ ಕರ್ನಾಟಕ ಸಂಗೀತ ಅಂತ ಕಲ್ತ್ಕೊಂಡು ಹೋಗೋವ್ರಿಗೆ ಅದು ಜಾಸ್ತಿ ಬರ್ತಾ ಐತೆ ಹೊರತು
ಹಾಗೆ ಬರೋಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಸಿನಿಮಾ ಬಂದಾಗ ಸಿನಿಮಾದಲ್ಲಿ ದಾಸರ ಹಾಡುಗಳನ್ನೆಲ್ಲಾನು ಕನಕದಾಸರದು, ಪುರಂದರದಾಸರದು ಎಲ್ಲಾನು, ತ್ಯಾಗರಾಜರದು ಎಲ್ಲ ಹಾಡುಗಳನ್ನು ಅವರು ಸಿನಿಮಾಗೆ ಅಳವಡಿಸಿ ಹಾಕಿದಾಗ ಅದು ಎಲ್ಲಾ ಕಡೆನೂ ಪ್ರಚಾರ ಆಗಿ ಎಲ್ಲಾರು ಹಾಡು ಹಾಗೆ ಒಂದು ಅವಕಾಶ ಸಿಕ್ತು ಎಲ್ಲರಿಗೂ. ಹೌದು. ದಾಸರು ಹಾಡು ಅಂತ ಬಂದವಾಗ ನೀವು ಹೆಚ್ಚು ದಾಸರ ಪದ ಇವ್ರ ಹಾಡುಗಳು ಕೇಳ್ತೀನಿ ನಿಜವಾಗ್ಲೂ ದೇವ್ರ ಪ್ರತ್ಯಕ್ಷ ಆದಂಗೆ ಇರತ್ತೆ ಅಂತ ಹೇಳೋ ತರ ಇದನ್ನ ಅನುಭವ ಉಂಟಾ ನಿಮ್ಗೆ? ಎಲ್ಲ ಅವರ ರಾಘವೇಂದ್ರ ಸ್ವಾಮಿ ಹಾಡುಗಳಾಗ್ಲಿ ಇದೆಲ್ಲ ಅವರೇ ಬಂದು ಇದ್ ಮಾಡ್ದಂಗೆ, ಅದು ತುಂಬಾ ಹಿಂದೂ ಏನಗೆ ಗೋವಿಂದ ಅದೆಲ್ಲ ರಾಘವೇಂದ್ರ ಸ್ವಾಮಿ ಎಲ್ಲ ಹಾಡಿದಾಗೆಲ್ಲ ಅದೆಲ್ಲ ತುಂಬಾ ಚೆನ್ನಾಗಿರೋ ಹಾಡುಗಳೆಲ್ಲ. ಬೇಕಾದಷ್ಟು ದಾಸರ ಪದಗಳು, ವಿಜಯದಾಸರು, ಬೇಕಾದ ತುಂಬಾ ಜನ ದಾಸರುಗಳು ಹಾಡಿರೋ ಪದಗಳೆಲ್ಲ ಬೇಕಾದಷ್ಟಿದಾವೆ. ಎಲ್ಲಾನು ಮನಸ್ಸಿನಲ್ಲಿ ಭಕ್ತಿಯಿಂದ ಹಾಡಿದ್ರೆ ಎಲ್ಲಾನು ಹಾಗೆ ಅನ್ಸುತ್ತೆ. ಹೌದು. ಆಮೇಲೆ ಇವಾಗ ನೀವು ಅವಾಗ ಹೇಳ್ದಂಗೆ ಹಾಡು ತಾಳ ಶ್ರುತಿ ಇಲ್ಲ ಗೊತ್ತಿಲ್ದೇ ಇರೋರು ಕೂಡ ಸುಮ್ನೆ ಬಾತ್ರೂಮ್ ಸಿಂಗರ್ಸ್ ಅಂತ ಅಂತೀವಿ, ಸುಮ್ನೆ ಗುಣಕೊಂತಾನೆ ಇರ್ತೀವಿ. ನಾವ್ ಹೆಂಗಸಪ್ ಆಗಿರ್ಲಿ ವಯಸ್ಸಾದವರಾಗಿರ್ಲಿ ಸುಮ್ನೆ ತಾಳ ಹಾಡ್ಕೊಂತ ಗುಣಕ್ತಾ ನಮ್ಗೆ ನಾವೇ ಹಾಡ್ತೇವೆ ಅನ್ನೋ ತರ ಅಂತೀವಿ. ಈ ತರ ಬಡ್ಡಿಂಗ್ ಸಿಂಗರ್ಸ್ ಇರ್ತಾರೆ, ಅವ್ರಿಗೆ ಹಾಡ್ತೇವೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಬಟ್ ಗುಣಕ್ತಿರ್ತಾರೆ. ಅಂತವ್ರಿಗೆ ನೀವೇನಂತೀರಾ? ಅಂತವ್ರಿಗೆ ಅಂದ್ರೆ ಕಂಠ ಶಾರೀರ ಚೆನ್ನಾಗಿದ್ದು ತುಂಬಾನೇ ನಿಜವಾದ ಅವ್ರಿಗೆ ಆಸೆ ಇದ್ದು ಅದ್ರ ಮೇಲೆ ಸಂಗೀತ ಬೇಕು ಅನ್ನೋ ಒಂದು ಕೇಳೋರಿಗೆ ಇವಾಗ ತುಂಬಾ ಅವಕಾಶಗಳು ಬಹಳ ಇಷ್ಟು ಇದೆ. ನಮ್ಗೆ ಏನು ಬಿಡ್ತಾ ಇರ್ಲಿಲ್ಲ ಆ ತರ. ಇವಾಗ ಎಲ್ಲಾ ಟಿವಿ ಮಾಧ್ಯಮಗಳು ಎಲ್ಲಾ ಕಡೆನೂ ಎಲ್ಲ ಅವ್ರಿಗೆ ಪೋಟಿ ಎಲ್ಲ ಇಟ್ಟು ತುಂಬಾ ಜನ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರು ಅದಕ್ಕೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯಾರ ಹತ್ರ ಒಂದು ಟ್ರೈನಿಂಗ್ ತಗೋಬೇಕಾಗತ್ತೆ. ತಗೊಂಡು ಅವ್ರು ಧಾರಾಳವಾಗಿ ಮುಂದಕ್ಕೆ ಹೋಗ್ಬೋದು. ಇವಾಗ ಎಷ್ಟೊಂದು ತುಂಬಾ ಜನಗಳು ಬರ್ತಾ ಇದಾರೆ. ಚಿಕ್ಕ ಮಕ್ಳಂತೂ ತುಂಬಾ ಚೆನ್ನಾಗಿ ಹಾಡ್ತಾರೆ. ಇವಾಗ ಮ್ಯಾಮ್ ನೀವು ನಿಮ್ ಕಾಲಕ್ಕೆ ನೀವು ರೇಡಿಯೋ ನೋಡ್ಕೊಂಡು ಕಲ್ಸ್ಕೊಡ್ತಿದ್ರಿ ಅಂತೆಲ್ಲ ಅಂತಿದ್ರಿ. ಇವಾಗ ನಾವ್ ಎರಿ ತುಂಬಿ ಆಡುವೇನು ಅಂತ ಪ್ರೋಗ್ರಾಮ್ ಬರುತ್ತೆ, ಸರಿಗಮಪ ಅಂತ ಪ್ರೋಗ್ರಾಮ್ ಬರುತ್ತೆ ಟಿವಿಗಳಲ್ಲಿ. ಅದನ್ನ ನೋಡಿದವಾಗ ಹಲವಾರು ಜನ ನಾನು ಫೋನ್ ಮಾಡ್ಕೊಂಡು ಕೇಳ್ಕೊಂಡೆ, ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂಡೆ, ನಾನು ರೇಡಿಯೋ ನೋಡ್ಕೊಂಡು ಕಲ್ಸ್ಕೊಡ್ತಿದ್ದೆ ಅಂತೆಲ್ಲ ಎಷ್ಟೋ ಗ್ರಾಮೀಣ ಪ್ರದೇಶದ ಮಕ್ಳು ಬಂದು ಹೇಳ್ತಾರೆ. ಆದ್ರೆ ಟೆಕ್ನಾಲಜಿ ಮ್ಯೂಸಿಕ್ ಎಂಟರ್ ಆಗಿರೋದ್ರಿಂದ ನಿಮ್ಗೆಲ್ಲೋ ಒಂದ್ ಕಡೆ ಅನ್ಸತ್ತ ಮ್ಯೂಸಿಕ್ ತುಂಬಾ ಎಲ್ಲಾರ್ಗು ಅನ್ನೋದು ಸಿಕ್ಬಿಟ್ಟಿದೆ, ಅದು ಶಾರೀರಿಕ ಕಳ್ಕೊಂಡ್ಬಿಡ್ತಿದೆ, ಅಥವಾ ಅದ್ರದೊಂದು ಏನಂತೀರಾ ತೂಕ ಕಳ್ಕೊಂಡ್ಬಿಡ್ತಿದೆ ಅಂತ ಅನ್ಸುತ್ತೆ ಯಾವಾಗ? ಅದು ಕೆಲವು ರೀತಿಯಲ್ಲಿ ಹಂಗಾಗಿದೆ. ಆದ್ರೆ ಅದೇ ನಾವು ಸಂಗೀತ ಅಂತ ಹೋಗಿ ಕರ್ನಾಟಕ ಸಂಗೀತ ಆ ಒಂದು ಇದ್ರಲ್ಲಿ ಅದು ಹಾಗೆ ಇದೆ, ಅದೇನು ಇದಿಲ್ಲ. ಅಂದ್ರೆ ಅದು ಕಷ್ಟಪಟ್ಟು ಅಭ್ಯಾಸ ಮಾಡಿ ವರ್ಷಾನ್ಗಟ್ಲೆ ಅದು ಮಾಡಿದ್ರೆ ತಪ್ಪ ದೇವರ ಇದು ಬರೋದು ಕಷ್ಟ. ಅದು ಸಾಧಾರಣವಾಗಿ ಹಾಡುಗಳು ಅಂತ ಯಾರು ಬೇಕಾದ್ರೂ ಹಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಪಾಪ ಅವು ಮಕ್ಕಳು ತುಂಬಾ ಕಷ್ಟಪಟ್ಟ ಎಷ್ಟೊಂದ್ ಸರ್ತಿ ಅಭ್ಯಾಸ ಮಾಡಿ 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 ಅಲ್ಲಿಗೆ ಬರ್ತಾರೆ. ಅಂದ್ರೆ ಎಲ್ಲಾರು ಅಲ್ಲಿಗೆ ಬಂದವರು ಕೂಡ ಎಲ್ಲಾರೂನೇ ಮುಂದಕ್ಕೆ ಬರ್ತಾರೆ, ಶೈನಿಂಗ್ ಆಗ್ಬಿಟ್ಟು ಯಾರು ಹಿಂದೆನೆಲ್ಲ ಗಾಯಕರಾಗ್ಬಿಡ್ತಾರೆ, ಕಚೇರಿಗಳು ಮಾಡ್ಬಿಡ್ತಾರೆ ಅಂತ ಅನ್ಕೊಳಕ್ ಆಗೋದಿಲ್ಲ. ಕೆಲವರು ಅದು ಅಭ್ಯಾಸ ಇದ್ದು ಯಾರಿಗೋ ಒಂದು ಅದೃಷ್ಟ ಇದ್ದವ್ರಿಗೆ ಮಾತ್ರನೇ ಅದು ಮುಂದೆ ಬರ್ತಾರೆ. ಆಮೇಲೆ ಇವಾಗ ನೀವು ದೇವ್ರ ನಾಮ ಅಂತ ಹೇಳ್ತಿದ್ರಿ. ನೀವು ನನಗೆ ಅನ್ಸೋ ಪ್ರಕಾರ ನೀವು ಹೆಚ್ಚು ಅಂದ್ರೆ ನಿಮ್ಮ ಕಾಲದ ಹಾಡುಗಳನ್ನ ಇಷ್ಟಪಡ್ತೀರಾ, ಫಿಲಂ ಸಾಂಗ್ ಆಗಿರ್ಲಿ, ದೇವ್ರ ನಾಮಗಳನ್ನ ಆಗಿರ್ಲಿ. ಇವಾಗ ಮ್ಯೂಸಿಕ್ ಒಂಥರ ಡಿಫ್ರೆಂಟ್ ಏನಂತೀರಾ ಒಂದು ಜಾನ್ರನೇ ಬಂದ್ಬಿಟ್ಟಿದೆ ಇವಾಗ. ಅಂದ್ರೆ ಯಾವ್ದೋ ಮ್ಯೂಸಿಕ್ ಯಾವ್ದೋ ಹಾಡು ಯಾವ್ದೋ ಸಾಹಿತ್ಯ ಆಗ್ತಾ ಇರಲ್ಲ, ಅಥವಾ ಒಂದೊಂದು ಭಾವನೆಗಳನ್ನ ಟೀಕೆ ಮಾಡಿ ಹಾಡುಗಳು ಬರೀತಾರೆ ಇವಾಗ ಪಬ್ಲಿಸಿಟಿಗೆ. ಅದಕ್ಕೆಲ್ಲ ನೀವೇನಂತೀರಾ? ಅದು ನಿಜವಾಗ್ಲೂ ಒಳ್ಳೇದಲ್ಲ. ಏಕೆಂದ್ರೆ ಒಳ್ಳೆ ಹಾಡುಗಳನ್ನ ಒಳ್ಳೆ ತರ ಹಾಡುಗಳಾಗೆ ಇಟ್ಕೋಬೇಕೆ ಹೊರತು ಅದನ್ನ ತಪ್ಪಾಗಿ ಹಾಡಿ ಅದನ್ನ ಬೇರೆ ಸಾಹಿತ್ಯ ಅದೇ ಇದರಲ್ಲಿ ಹಾಕಿ ಮಾಡಿದಾಗ ಅದು ನಮ್ಗೆ ಬೇರೆ ಅದನ್ನೇ ಜ್ಞಾಪಕ ಬರುತ್ತೆ ಹೊರತು ಇದು ಜ್ಞಾಪಕ ಬರಲ್ಲ. ಈಗೇನು ಅಂತಂದ್ರೆ ಬರೀ ಜಾಸ್ತಿ ಶಬ್ದಗಳು ಜಾಸ್ತಿ ಇಷ್ಟಪಡ್ತಾರೆ. ಎಲ್ಲಾರ್ಗು ಇವಾಗ ಯೂತ್ ಅಂತಂದ್ರೆ ಏನಂದ್ರೆ ಡ್ಯಾನ್ಸ್ ಮಾಡೋದು ಒಂದು ಅಂತ ಹಾಡುಗಳಿಗೆ ಮಾಡ್ತಾರೆ. ಅದು ಏನ್ ಹಾಡ್ತಾರೆ ಏನ್ ಮಾಡ್ತಾರೆ ಅಂತ ಕೆಲವಂತೂ ನಮ್ಗೆ ನಿಜವಾಗ್ಲೂ ಅರ್ಥನೇ ಆಗೋದಿಲ್ಲ. ನಮ್ಮ ಕಾಲದಲ್ಲಿ ಆಕ್ಚುಲಿ ನಾವು ನೋಡಿದಾಗ ಸ್ವಲ್ಪ ನಿಧಾನವಾಗಿ ಪದಗಳೆಲ್ಲಾನು ಅರ್ಥ ಆಗೋಂಗೆ ಮಾಡ್ತಾ ಇದ್ದಿತ್ತು. ಆಗಿನ ಕಥೆಗಳ ತಕ್ಕ ಹಾಗೆ ಅದು ಹಾಡುಗಳು ಇರ್ತಾ ಇತ್ತು. ಇವಾಗಿನ ಕಾಲಗಳು ಸಿನಿಮಾಗಳಿಗೆ ಹಾಗೆ ಅವರು ಅದು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ನಮ್ ಕಾಲದ್ದು ಇಷ್ಟ ಆಗುತ್ತೆ. ಇವಾಗ್ಲೂ ಯಾವ್ದೋ ಒಂದೊಂದು ಮಧ್ಯದಲ್ಲಿ ಒಳ್ಳೆ ಹಾಡುಗಳು ಬರುತ್ತೆ, ಅಪರೂಪ ಕೇಳ್ತೀವಿ ಅಷ್ಟೇ, ಜಾಸ್ತಿ ಕೇಳಲ್ಲ. ಹಂಗೆ
ಮ್ಯಾಮ್ ಆಮೇಲೆ ನೀವು ಸಂಗೀತ ಅನ್ನೋದು ಅಭ್ಯಾಸ ಅಂತಾನು ಅಂದಿದ್ದೀರಾ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರಾ ಮುಂಚೆಯಿಂದನೂ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಮ ಮನಸ್ಸು ಮೇಲೆ ಇರ್ಬೇಕಾದ್ರೆ ಸಂಗೀತನ ಎಷ್ಟು ಮಟ್ಟಿಗೆ ನೀವು ಬೆಳೆಸಿದೀರಾ ಅಥವಾ ನೀವು ಎಷ್ಟು ಮಟ್ಟಿಗೆ ರೂಢಿಯಲ್ಲಿ ಇಟ್ಕೊಂಡಿದ್ದೀರಾ? ಹಾಡು ಹಾಡೋದಾಗಿರ್ಲಿ ಅಥವಾ ಯಾವ ತರ ನಿಮ್ ದಿನಚರಿಯಲ್ಲಿ ಹೇಗೆ ಅಳವಡಿಸ್ಕೊಳ್ತೀರಾ ಹಾಡಾಡೋದನ್ನ? ಈಗ ಸಂಗೀತಕ್ಕಿಂತ ಜಾಸ್ತಿ ನಾವು ಇವಾಗ ಶ್ಲೋಕ ಪ್ರೇಯರ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ತುಂಬಾ ಜನಕ್ಕೆ ಎಲ್ಲಾರ್ಗು ವಯಸ್ಸಾದ್ಮೇಲೆ ಇದು ಶರೀರ ಇದಾಗಿದ್ರು ಶಾರೀರ ಸರಿಯಾಗಿರಲ್ಲ, ಕೆಲವಿಗೆ ಗಂಟ್ಲು ಹಾಡಕ್ಕೆ ಆಗೋದಿಲ್ಲ. ಎಲ್ಲಾರ್ಗು ಮಾಡ್ಬೇಕು ಅಂದ್ಬಿಟ್ಟು ದೇವರಿದೆ ಅಂತ ನಾವು ಒಂದು ಸಾಯಂಕಾಲ ಹೊತ್ತು ಶ್ಲೋಕ ಇದೆಲ್ಲ ಹೇಳೋದಕ್ಕೆ ಇಟ್ಕೊಂಡಿದೀವಿ. ಅದರಿಂದ 1 hour 1 ಗಂಟೆ ಹೊತ್ತು ದೇವರ ನಾಮಗಳನ್ನೆಲ್ಲ ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ಅಂದ್ರೆ ಶ್ಲೋಕದ ರೀತಿಯಲ್ಲಿ ಜಾಸ್ತಿ ಹೇಳೋದು ಜಾಸ್ತಿ. ನಾವು ಹಬ್ಬ ಎಲ್ಲ ಬರುತ್ತೆ, ಇಲ್ಲಿ ನವರಾತ್ರಿ ಎಲ್ಲ ಬರುತ್ತೆ, ನಾವೆಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ ಮಾಡುವಾಗ ಅವಾಗ ದಿವಸನೂ ರಾತ್ರಿ ಸಾಯಂಕಾಲದ ಹೊತ್ತು ಎಲ್ಲಾರ್ಗು ಅವಕಾಶ ಇರುತ್ತೆ. ಎಲ್ಲಾರ್ಗು ಅವ್ರವ್ರು ಬಂದದ್ದು ಹಾಡನ್ನ ಹಾಡ್ಬೋದು, ಆರತಿ ಹಾಡಾಗ್ಲಿ, ಇದಾಗಲಿ, ಪೂಜೆ ಹಾಡಾಗ್ಲಿ ಎಲ್ಲ ಹಾಡ್ಬೋದು ಅಂತ ಹೇಳಿ ಎಲ್ಲಾರ್ಗು ಯಾರು ಬಂದಿದ್ದ ಹಾಡುಗಳನ್ನೆಲ್ಲ ಎಲ್ಲಾರು ಹಾಡ್ತೀವಿ. ಮ್ಯಾಮ್ ನೀವು ದೇವ್ರ ನಾಮ ಎಷ್ಟು ಹೊತ್ತು ಕೊಟ್ಟರು ಅಂತ ಕೇಳ್ತಾ ಇದ್ದೀನಿ. ನೀವು ಯಾವಾಗ ಸಂಘದಲ್ಲಿ ಇದ್ದು ಒಂಥರ ಈ ಬೆಳಗ ಇರತ್ತಲ್ಲ ನಿಮ್ದು ಹಾಡು ಬೆಳಗಗಳು ಸಂಘಗಳು ಕಟ್ಕೊಂಡು ದೇವ್ರ ನಾಮಗಳು ಹಾಡೋದು ಆತ ಯಾವಾಗ ನೀವು ನೀವು ಅದ್ರ ಭಾಗಿ ಆಗಿದ್ರಾ? ನಮ್ಗೆ ಅದೇ ಹೇಳಿದ್ನಲ್ಲ, ನನ್ಗೆ ಇದಾಗಿದ್ದಾಗ್ಲೂ ನಾವು ಶ್ಲೋಕ ಅದಕ್ಕೆ ಜಾಸ್ತಿ ನಾನು ತುಂಬಾ ಒತ್ತು ಕೊಟ್ಟಿದ್ದು. ನಮ್ಗೆ ನನ್ನ ಜೀವನದಲ್ಲಿ ಆ ರೀತಿ ಅವಕಾಶಗಳು ತುಂಬಾ ಕಮ್ಮಿ ಆಯ್ತು. ನಮ್ಗೆ ಇಲ್ಲ, ನಾನು ಎಲ್ಲಿ ಆಚೆ ಹೋಗಿ ಮಾಡೋ ನನ್ನ ಅವಕಾಶಗಳು ನನ್ಗೆ ಇರ್ಲಿಲ್ಲ. ಯಾಕೆಂದ್ರೆ ನನ್ ಮನೆ ಬಿಟ್ಟು ಹೋಗುವಂತ ಇದೇ ಇರ್ಲಿಲ್ಲ. ಅದರಿಂದ ನನ್ಗೆ ಎಲ್ಲಿ ನಾನು ಹೋಗ್ಲಿಲ್ಲ. ಹಾಗೆ ನನ್ಗೂ ಆಸೆ ಇತ್ತು, ಎಲ್ಲ ಹೋಗಿ ಎಲ್ಲ ಮಾಡಿ ಎಲ್ಲಾ ಕಡೆ ಎಲ್ಲಾರು ಗುಂಪು ಒಂದೊಂದ್ ಸಂಘಗಳು ಕಟ್ಕೊಂಡು ಎಲ್ಲಾ ಕಡೆ ಹೋಗಿ ಹಾಡಿ ಎಲ್ಲ ಮಾಡ್ತಾರೆ. ಆ ತರ ನನ್ಗೂ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು ತುಂಬಾ. ಆದ್ರೆ ನನ್ ಜೀವನದಲ್ಲಿ ಆ ಅವಕಾಶ ಬರ್ಲಿಲ್ಲ. ಸರಿ ಇದ್ರೂನು ಪರವಾಗಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಾಡಿ ಸರಿ ನನ್ ಬಾಟಿಗೆ ನಾನೇ ಹಾಡ್ಕೊಂಡು ನಾವೇ ಸಂತೋಷ ಪಟ್ಕೊಂಡಿದೀನಿ ಅಷ್ಟೇ. ಮ್ಯಾಮ್ ಅದೇ ನೀವು ಮಾತಾಡ್ತಾ ಒಂದು ಅರ್ಥ ಆಯ್ತು. ನಮ್ಗೆ ಮನಸ್ಸಿರುತ್ತೆ ಒಮ್ಮೊಮ್ಮೆ, ಅದು ಅವಕಾಶಗಳು ನಮ್ಗೆ ಕೈಗೂಡೋದಿಲ್ಲ. ಎಷ್ಟೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಾಗೆ ಆಗ್ಬಿಡುತ್ತೆ. ಮನಸ್ಸು ತುಂಬಾ ಇರುತ್ತೆ, ಅವಕಾಶಗಳು ನಮ್ ಕೈಗೆ ಸಿಗೋದಿಲ್ಲ. ಅಂತ ಸಿಚುವೇಶನ್ ನೀವು ಇರೋದ್ರಿಂದ ನಿಮ್ ಅನುಭವ ನೀವು ಅನ್ಕೊಂಡಿದ್ರಿಂದ ಇವಾಗ ನಮ್ ಯಂಗ್ಸ್ಟರ್ಸ್ಗಂತೂ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಾ ವಿಚಾರದಲ್ಲಿ ಆಗಿರ್ಲಿ. ಅವಾಗ ನಮ್ಮ ಮನಸ್ಸು ತುಂಬಾ ಇರುತ್ತೆ, ಬಟ್ ಅವಕಾಶಗಳು ತುಂಬಾ ಕಡಿಮೆ. ಇಂಥ ಅವಕಾಶಗಳನ್ನ ಸಿಗದಿದ್ದವಾಗ ಖಿನ್ನತೆ ಒಳಗಾಗ್ತೀವಿ. ವಯಸ್ಸಾದವರಾಗಿರ್ಲಿ, ನಾವು ಯುತ್ಗಳಾಗಿರ್ಲಿ, ಆ ಒಂದು ಮನೋಸ್ಥೈರ್ಯಕ್ಕೆ ನೀವೇನಂತೀರಾ ಮ್ಯಾಮ್? ಎಷ್ಟು ಗಟ್ಟಿಗೆ ತಗೋಬೇಕು ಅದನ್ನ ನಾವು ಏನ್ ಹೇಳ್ತಾರೆ ಪಾಸಿಟಿವ್ ಅಂತ ಹೇಳ್ತಾರಲ್ಲ, ಆ ರೀತಿ ತಗೊಳ್ಬೇಕೆ ಹೊರತು ಓಕೆ ಅದೇ ಇದು ದೇವ್ರ ನಮ್ಗೆ ನಾನು ಅದಕ್ಕೆ ಹೇಳಿದ್ನಲ್ಲ, ಎಲ್ಲದಕ್ಕೂ ಮೊದ್ಲು ನಾನು ದೇವ್ರನ್ನ ನಂಬೋದು. ಆದ್ರಿಂದ ಎಷ್ಟೋ ಆಸೆ ಇದ್ರೂನು ನಮ್ಗಿದು ಬರ್ದಿಲ್ಲ, ಇದು ಬೇರೆಯವ್ರಿಗೆ ಬರ್ದಿದೆ, ಅವ್ರಿಗೆ ಬರುತ್ತೆ, ಸರಿ ನಮ್ಗೆ ಬೇರೆ ಏನ್ ಕೊಟ್ಟಿದಾನೋ ಅದನ್ನೇ ನಾವು ಸರಿ ಮಾಡ್ಕೊಂಡು ಹೋಗೋಣ ಅಂತ ಮನೋಭಾವ ಇಟ್ಕೊಂಡಿರೋದ್ರಿಂದಾನೇ ನನ್ಗೆ ಇಷ್ಟವರೆಗೂ ನಾನು ಮುಂದಕ್ಕೆ ಬಂದಿದ್ದೀನಿ. ಅದರಿಂದ ನನ್ಗೆ ಅಷ್ಟು ನಾನು ಅದನ್ನೇ ಅಯ್ಯಪ್ಪ ನಂಗೆ ಇಲ್ವಲ್ಲ ಬರ್ಲಿಲ್ವಲ್ಲ, ನಾನು ಹಾಗೆ ಮಾಡ್ಕೊಬಿಡ್ಬೇಕು ಹೀಗ್ ಮಾಡ್ಕೊ ಅಂತ ಬುದ್ಧಿ ನನ್ಗೆ ದೇವ್ರು ಕೊಡ್ಲಿಲ್ಲ. ದೇವ್ರು ಅಂತ ಒಂದು ಧೈರ್ಯ ಕೊಟ್ಟಿದ್ದ ನನ್ಗೆ. ಏನ್ ಬಂದ್ರಿ ಯಾವ್ದು ಬಂದ್ರಿ ಅದನ್ನೇ ಒಪ್ಪಿಕೊಂಡು ಅದನ್ನೇ ಎದುರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವ ಕೊಟ್ಟಿದ್ರಿಂದ ನಾನು ಅದೆಲ್ಲ ಮುಂದಕ್ಕೆ ಮಾಡ್ಕೊಂಡು ಬಂದೆ. ಇವಾಗ ಅದೇ ಹೌದು ಇದರಿಂದ ಪ್ರಾಣ ಕಳ್ಕೊಳ್ಳೋದು, ಇದು ಮಾಡೋದು, ದ್ವೇಷ ಕಟ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಮಾಡೋದ್ರಿಂದ ಏನ್ ಪ್ರಯೋಜನ ಆಗತ್ತೆ? ಏನು ಪ್ರಯೋಜನ ಆಗಲ್ಲ. ಅದರಿಂದ ನಮಗ್ ಬೇರೆ ಅದಲ್ಲದೆ ಬೇರೆ ಇನ್ನೊಂದು ಏನಾದ್ರು ನಮ್ಮ ದೇವ್ರು ಕೊಟ್ಟಿರ್ತಾನೆ ನಮ್ಗೆ ಒಂದು ಕೆಲ್ಸನೋ ಏನೋ ಹಾಡಿಂದ ಇದ್ರೆ ಬೇರೆ ಇನ್ಯಾವ್ದಾದ್ರು ನಮ್ಗೆ ಬುದ್ಧಿ ಕೊಟ್ಟಿರ್ತಾನೆ. ಅದನ್ನ ನಾವು ನೋಡ್ವಿ ಓಹೋ ಇದ್ರಲ್ಲಿ ಕೊಟ್ಟಿದ್ದಾನೆ ನಮ್ಗೆ ಅಂತ ಅದನ್ನ ಉಪಯೋಗಿಸ್ಕೊಂತ ಅಂತಂದ್ರೆ ಮುಂದಕ್ಕೆ ಬರಕ್ಕೆ ಎಲ್ಲರಿಗೂ ಇದೆ ಅವಕಾಶಗಳು ಅಂತ ನನ್ನ ಅಭಿಪ್ರಾಯ. ಹೌದು ಮ್ಯಾಮ್. ಆಮೇಲೆ ಈಗ ಇನ್ನ ಮುಂದುವರಿತಾ ಇವಾಗ ನಾವು ನೋಡ್ತಿದ್ದೀರಾ ನೀವು ಜನ ಪ್ರಪಂಚದಲ್ಲಿ ನಮ್ ದೇಶದಲ್ಲೇ ತಗೊಂಡ್ರು ಕೂಡ ಮನುಷ್ಯರಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ. ಎಲ್ಲೋ ಭಾವನೆಗಳನ್ನ ಕಳ್ಕೊಳ್ತಿದೀವಿ. ಕೊರೋನಾ ಬೇರೆ ಬಂತು, ಎಲ್ಲೋ ದೂರ ಇದ್ದು ಹತ್ರ ದೂರ ಆಗಿದ್ದೀವಿ. ಯಾರೋ ಏನೋ ಅಕಾಲಿಕ ಮರಣಗಳಾಗ್ದುವೋ ಅಥವಾ ಜಗಳಗಳಾದ್ವು ಬಿಟ್ಟೋದ್ರು ತುಂಬಾ ಒಂಥರ ಏನಂತ ತುಂಬಾ ಬಿರುಕು ಬಿದ್ಬಿಟ್ಟಿದೆ ನಮ್ಮ ಸಂಬಂಧಗಳಲ್ಲಿ. ಆ ಒಂದು ಸಂಬಂಧಗಳ ಬಗ್ಗೆ ನೀವೇನಂತೀರಾ ಮ್ಯಾಮ್? ಎಷ್ಟು ಮುಖ್ಯ ಸಂಬಂಧಗಳು ನಮ್ಮ ಜೀವನಕ್ಕೆ?
ಪ್ರತಿಯೊಂದು ಜೀವನಕ್ಕೂ ಒಂದೊಂದು ಸಂಬಂಧ ಇದ್ದೇ ಇರ್ಬೇಕು. ಇದ್ದಾಗ್ಲೇ ನಮಗೆ ಅವರ ಸಂಬಂಧ ಇದೆ, ಅವ್ರ ಜೊತೆ ನಾವಿರ್ಬೇಕು, ಮಾಡ್ಬೇಕು, ಎಲ್ಲ ಒಟ್ಟಿಗೆ ಇರ್ಬೇಕು ಏನೋ ಒಂದು ಭಾವನೆ ಬರುತ್ತೆ. ಎಲ್ಲಾರು ಸಂಸಾರದಲ್ಲಿ ಎಲ್ಲ ಇಷ್ಟು ಜನ ಇದ್ದಾರೆ, ಎಲ್ಲಾರು ಸೇರಿ ನಾವ್ ಎಲ್ಲಾದ್ರೂ ಹೋಗ್ಬೇಕು, ಮಾಡ್ಬೇಕು, ಎಲ್ಲ ಸೇರಿ ಏನಾದ್ರು ಒಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆಗಳು ಬರುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಬರೀ ತಾನು ತಂದು ಅನ್ನೋ ಒಂದು ಮನೋಭಾವ ತುಂಬಾ ಜನ ಬಂದ್ಬಿಟ್ಟಿದೆ. ಅದರಿಂದ ದೊಡ್ಡವರಾದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ, ನಾನ್ ಸರಿಯಾಗಿದ್ರೆ ಸಾಕು ಅನ್ನೋ ಒಂದು ಮನೋಭಾವ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಇವಾಗ ಕಾಲಕ್ಕೆ ತಕ್ಕ ಹಾಗೆ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಅದರಿಂದ ಏನು ಮಾಡಕ್ಕಾಗಲ್ಲ. ಇವಾಗ ಎಷ್ಟೇ ಇದನ್ನು ಬೀರ್ಕ್ ಹೋಗಿದ್ದನ್ನು ಹತ್ರ ತರೋಕೆ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ಎಷ್ಟೊಂದು ತುಂಬಾ ನೋಡಕ್ಕೆ ಹೇಳಕ್ಕೆ ಆಗಲ್ಲ, ಆ ತರ ಇದೆ. ಈಗ ನನಗೂ ನನ್ ಮಗ ಇವಾಗ ಕೋವಿಡ್ ನಲ್ಲಿ 6 ತಿಂಗಳಾಯ್ತು ಹೋಗ್ಬಿಟ್ಟ. ಅವ್ರು ಇಷ್ಟ ಆಗಿ ಅವ್ನು ಅಲ್ಲಿ 6 ಫ್ರೆಂಡ್ಸ್ ಒಟ್ಟಿಗೆ ಜಾಸ್ತಿ ಇಲ್ಲ, ಆಚೆ ಹೋಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ಏನ್ ಮಾಡಿದ್ರೆ ಏನು ಮನೆಯಲ್ಲಿ ಇದ್ಕೊಂಡೆ ನನ್ಗೆ ಬಂದ್ಬಿಡ್ತು. ಅದಕ್ಕೆ ನಾನು ಏನ್ ಮಾಡ್ಲಿ, ನನ್ ಮಗ ಹೋಗಿ ಅಂತ ಅಡ್ಕೊಂಡು ಕೂತ್ಕೊಳ್ಳಕ್ಕೂ ಆಗೋದಿಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತು. ಯಾಕೆಂದ್ರೆ ಅದು ಇಂಥವ್ರು ಹೋಗ್ಬೇಕು ಇಷ್ಟಿಗೆ ಅಂತ ವಯಸ್ಸು ಇರುತ್ತೆ ಅಂತ ನಾವು ಅದೆಲ್ಲ ಮಾಡ್ಕೊಂಡೆ ನಾನು ಮನಸ್ಸೆಲ್ಲ ಗಟ್ಟಿ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದೀನಿ. ಅದರಿಂದ ಇರೋದನ್ನ ನಾವು ಕಳ್ಕೋಬಾರ್ದು ಅನ್ನೋದನ್ನ ಎಲ್ಲಾರು ತಿಳ್ಕೋಬೇಕು. ಇರೋವಾಗಿರ್ಬೋದು, ಇವಾಗ ಸತ್ತೋದ್ಮೇಲೆ ಇವಾಗ ನಾವೇನು ಮಾಡಕ್ಕಾಗಲ್ಲ, ಅವ್ರಿಗೆ ಮಾತಾಡಕ್ಕಾಗಲ್ಲ, ಏನು ಮಾಡಲ್ಲ. ಆದ್ರಿಂದ ಇರೋವಾಗ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು, ಜೊತೆನಲ್ಲಿ ಇರೋದು, ಅವ್ರಿಗೆ ಬೇಕಾಗಿದ್ದನ್ನ ಆ ತರ ಒಂದ್ ಮಾಡ್ಕೊಂಡ್ರೆ ಅವ್ರಿಗೂ ಮನ್ಸಿಗೆ ಸಮಾಧಾನ ಆಗುತ್ತೆ, ಇವ್ರಿಗೂ ಮನ್ಸಿಗೆ ಸಮಾಧಾನ ಆಗುತ್ತೆ. ಆವಾಗ ಎಲ್ಲಾರು ಒಂದ್ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಬಿಟ್ರೆ. ಹೌದು ಮ್ಯಾಮ್, ನೀವ್ ಹೇಳಿದ್ ನಿಜ. ಕೊರೋನಾ ಬಂದಿದ್ದು ಬರೀ ದೇಶಕ್ಕೆ ಬಂದಿರೋ ಕಾಯಿಲೆ, ಪ್ರಪಂಚಕ್ಕೆ ಬಂದಿರೋ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ನಮ್ಮ ಮನೆಗಳಿಗೆ, ಮನಸ್ಸುಗಳಿಗೆ ಬಹಳ ಮಟ್ಟಿಗೆ ಪರಿಣಾಮ ಬೀಳಿದೆ. ನಾವ್ ಯಾರೋ ಒಬ್ಬರು ನಮ್ ಇಷ್ಟವಾದನ್ನ ಕಳ್ಕೊಂಡಿರ್ತೀವಿ, ನಮ್ಗೆ ಬಂದಿರೋ ನಾವೇ ಅನುಭವಿಸಿರ್ತೀವಿ ಕಾಯಿಲೆ. ಈ ತರ ತುಂಬಾ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ಅದನ್ನ ಅರಗಿಸ್ಕೊಳಕ್ ಬಹಳ ಕಷ್ಟ ಆಗತ್ತೆ. ಕೊರೋನಾದಿಂದ ಹೊಂಟೋಗ್ಬಿಟ್ರ ಅವರು ಅನ್ನೋ ತರ. ಹೌದು, ಅದು ಬಹಳ ಕಷ್ಟ ಆಗತ್ತೆ. ಬಟ್ ನೀವ್ ತುಂಬಾ ಗ್ರೇಟ್ ಮ್ಯಾಮ್. ಆಕ್ಚುಲಿ ನೀವ್ ಅದನ್ನ ಹಂಚ್ಕೊಳ್ತಿದ್ದೀರಾ, ನೀವ್ ಅದನ್ನ ಪಾಸಿಟಿವ್ ತಗೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಮಾದರಿ. ಅದು ಜನ ಇವಾಗ ನನ್ನ ಫ್ರೆಂಡ್ಸ್ ಆಗಿರ್ಲಿ, ನಾನು ನನ್ ಮಗ ಇದ್ದಾಗ ಅವ್ರ ಮನೆಯಲ್ಲೇ ಇದ್ದೆ. ನಾನು ಕೊಯಂಬತ್ತೂರ್ಗೆ ಹೊರಟೋಗಿದ್ದೆ. ನಾನು ಬೆಂಗಳೂರಿನಲ್ಲಿ ನನ್ ಕೈನಲ್ಲಿ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೀಗೆ ರಿಟೈರ್ಮೆಂಟ್ ಹೋಮ್ ಇದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿದ್ಮೇಲೆ ನನಗೆ ಸ್ವಲ್ಪ ಎಷ್ಟೋ ನನ್ಗೆ ಮನ್ಸಿಗೆ ಸಮಾಧಾನ ಇಲ್ಲದೆ ಇರೋದು, ತುಂಬಾ ಬೇಜಾರಾಗಿರೋದು ಎಲ್ಲ ಕಳೀತು. ಅಲ್ಲಿ ತುಂಬಾ ಎಲ್ಲಾರು ತುಂಬಾ ಸಂತೋಷವಾಗಿ ಎಲ್ಲ ಹೇಳ್ಕೊಟ್ಟು ಹೀಗೆ ಮಾಡ್ಬಾರ್ದು, ಹಿಂಗ್ ಮಾಡಿ ಎಲ್ಲರೂ ವಯಸ್ಸಾದವರೇ, ಆದ್ರಿಂದ ಹಿಂಗ್ ಮಾಡ್ಬಾರ್ದು, ಹಿಂಗ್ ಇರ್ಬೇಕು ಅಂತೆಲ್ಲ ಹೇಳಿ ಅಲ್ಲಿ ಧೈರ್ಯ ಕೊಟ್ಟು ಅಲ್ಲಿ ಸ್ವಲ್ಪ ಸಂಗೀತ ಎಲ್ಲ ನಾನು ಮುಂದೆ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದನ್ನ ನಾನು ಸ್ವಲ್ಪ ಸರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ಕೋವಿಡ್ ಇಂದ ಎಲ್ಲ ಇದೆಲ್ಲ ಸಂಚಾರ ಎಲ್ಲ ನಿಂತು ಹೋಯ್ತಲ್ಲ, ಅದರಿಂದ ಅಲ್ಲಿಗೆ ಹೋಗೋಕ್ಕಾದ್ರೆ ಆವಾಗ ಅದೇ ಕೋವಿಡ್ ನಲ್ಲಿ ಯಾರು ದೊಡ್ಡವರ ಆಚೆ ಬರಬಾರ್ದು, ಈಚೆನೆ ಬರಬಾರ್ದು ವಯಸ್ಸಾದವರು ಅಂತ ಹೇಳಿದಾಗ ನಾನು ಮನೆ ಹುಡ್ಕೊಂಡು ಈ ಕಡೆ ಸುತ್ಕೊಂಡು ಮಾಡ್ಕೊಂಡು ಮನೆ ಸುಮ್ಮನೆ ಹುಡ್ಕೊಂಡೆ ನಾನು. ಆ ರೀತಿ ಆಯ್ತು ನನ್ಗೆ. ಮ್ಯಾಮ್, ಅವಾಗ್ಲೇ ನೀವು ಮಾತಾಡ್ತಾ ರಿಟೈರ್ಮೆಂಟ್ ಅನ್ನೋ ಒಂದು ಪದನ ಬಳಸ್ತೀರಾ ನೀವು. ಇವಾಗ ನಮ್ ಸಮಾಜದಲ್ಲಿ ಒಂದು ಸ್ಟಿರಿಯೋಟೈಪ್ ಇದೆ. ರಿಟೈರ್ ಅಂತ ಹೇಳಿದ್ರೆ ಆಫ್ಟರ್ 60 ಅಂತ ಹೇಳಿದ್ರೆ 60 ಕರ್ಲು ಮರಳು ವರ್ಮಾನ್ ತಗೋಬಾರ್ದು. ಒಂದ್ ಕಡೆ ನಾವು ಅವ್ರಿಗೆ ಕೊಡ್ತಿರೋ ಅಗೌರವ ಒಂದ್ ಕಡೆ ಆದ್ರೆ, ಬಹುಶಃ ನಾವು ಅವರಿಂದ ಅವ್ರ ಅನುಭವದಿಂದ ಪಡ್ಕೋಬೇಕಾದ ಜ್ಞಾನ ಕೂಡ ನಾವು ಕಳ್ಕೊಳ್ತೀವಿ ಅನ್ನೋದು. ಖಂಡಿತ. ಯಾಕೆಂದ್ರೆ ಅವ್ರ ಹತ್ರ ಮಾತಾಡಿ ಅವ್ರಂದ್ರೆ ಒಂದು ನಮ್ಮ ಹೇಳ್ಕೊಂಡು ಏನಪ್ಪಾ ಹೀಗೆ ಏನ್ ಮಾಡ್ಲಿ ಅಂತ ಒಂದು ವಿಚಾರ ಕೇಳಿದ್ರೆ ಅವ್ರ ಅನುಭವ ಹೇಳಿ ನಿಮ್ಗೆ ಇದ್ ಮಾಡ್ಬೋದು ಅಂತ ಒಂದು ಅವ್ರ ದಾರಿ ತೋರ್ಸೋ ಒಂದು ಅವಕಾಶ ಇರುತ್ತೆ. ಆದ್ರೆ ಅವ್ರಿಗೆ ಏನು ಗೊತ್ತಿಲ್ಲ, ಎಲ್ಲ ನಾವೇ ಓದ್ದವ್ರು, ನಮ್ಗೆ ಎಲ್ಲ ಗೊತ್ತಿದೆ, ಅವ್ರೇನ್ ಮಾಡ್ತಾರೆ ಏನೋ ಒಂದು ಮನೋಭಾವ ಬೆಳ್ಕೊಂಡಿರೋವಾಗ ಅಕಸ್ಮಾತ್ ಅವ್ರು ಏನಾದ್ರು ಒಂದು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳಕ್ಕೂ ಇವ್ರು ರೆಡಿ ಇಲ್ಲ ಇವಾಗ. ಅದರಿಂದ ಕಷ್ಟ ಆಗತ್ತೆ. ಅದು ಸ್ವಲ್ಪ ತುಂಬಾನೇ ಕಮ್ಮಿ ಆಗತ್ತೆ. ಎಷ್ಟೊಂದು ಜನದಲ್ಲಿ ಎಷ್ಟೋ ಇರುತ್ತೆ, ಅವ್ರಿಗೆ ಎಲ್ಲೋ ಗೊತ್ತಿರತ್ತೆ ಏನ್ ಮಾಡುತ್ತೆ ಇವಾಗ ಅದನ್ನೆಲ್ಲ ಮಾಡೋದಿಲ್ಲ ಇವಾಗಿನ ಕಾಲದಲ್ಲಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ಆಸೆಗಳಿರುತ್ತೆ, ಎಷ್ಟೋ ಮಾಡಿರುತ್ತೆ. ನಮ್ ಕಾಲದಲ್ಲಿ ಆಗಿದೆ ವಯಸ್ಸಾದ್ಮೇಲೆ ಆದ್ರೂ ಈ ಮಕ್ಕಳು ನೋಡ್ಕೊಂಡು ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಏನೇನೋ ಇರುತ್ತೆ. ಆದ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಇರೋವಾಗ ಏನು ಮಾಡ್ತಾ ಆಗೋದಿಲ್ಲ. ಅದಕ್ಕೆ ಅದು ಹೇಳಿದ್ದು ನಮ್ದು ಇಷ್ಟೇ ಅಂತ ಪ್ರಾಪ್ತಿ ಅಂತ ಅನ್ಕೊಂಡು ಮಾಡ್ಕೊಂಡ್ಬಿಟ್ಟ ಅಂತಂದ್ರೆ ನಮ್ಗೆ ಸ್ವಲ್ಪ
ಸಮಾಧಾನ ಆಗುತ್ತೆ ಅಷ್ಟೇ. ನಮ್ಮಮ್ಮ ಒಂದು ಮಾತು ಹೇಳ್ತಿರ್ತಾರೆ ಅವಾಗ ನಾನು ಹಿಂಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಮಾತಾಡ್ತಿದ್ರು ಅವ್ರ ಬಗ್ಗೆ. ಸುಮ್ನೆ ತಲೆ ಕೂದಲು ಬೆಳಗಾಗಿದೆ ನಮ್ಗೆ, ನಾವ್ ಅನುಭವಿಸಿದೀವಿ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ. ಅದು ಬಹುಶಃ ನಂಗೆ ಅದು ನೆನ್ಸ್ಕೊಂಡವಾಗ ಅದು ನಗು ತರ ಇರ್ಬೋದು, ಬಟ್ ತುಂಬಾ ನಿಜ ಇದೆ ಆ ಮಾತಲ್ಲಿ. ಅದನ್ನ ಬಹುಶಃ ಅದೊಂದ್ ಕಡೆ ನಮ್ಗೆ ಅದು ಜನರೇಷನ್ ಗ್ಯಾಪ್ ಏನೋ ಬಹುಶಃ ಗೊತ್ತಿಲ್ಲ. ಅವ್ರು ಹೇಳಿದ್ ನಮ್ಗಳ ನಮ್ಗೆ ಹೇಳಿದ್ ಅವ್ರಿಗಾಗಲ್ಲ ಅಂತಾರ ಮನೆಯಲ್ಲಿ ಎರಡು ಗುಂಪು ತುಂಬಾ. ಯಾಕೆಂದ್ರೆ ಇದು ಈ ಪರದೇಶದ ಒಂದು ಈ ಫಾರಿನ್ ಕಂಟ್ರಿ ಅಂತ ಹೇಳ್ತೀವಲ್ಲ, ಆ ಒಂದು ಇದು ಜಾಸ್ತಿ ಎಲ್ಲ ಯುವಕರ ಮೇಲೆ ಬಿದ್ಬಿಟ್ಟಿದೆ. ಯಾಕೆಂದ್ರೆ ಅವ್ರಿಗೆ ಅಲ್ಲಿ ದುಡ್ಡು ಹೋಗ್ಬೇಕು, ಅಲ್ಲಿ ಆಸೆ ಸಂಪಾದಿಸ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರಿಗೂ ತುಂಬಾ ನಾವು ಚೆನ್ನಾಗಿ ಬರ್ಬೇಕು ಅಷ್ಟೇ. ಆ ರೀತಿ ಜಾಸ್ತಿ ಮಾಡೋರೇ ಜಾಸ್ತಿ ಇರ್ತಾರೆ. ಅದರಿಂದ ಯಾವುದೇ ತರ ಇರ್ಬೇಕು ಹಂಗಿರ್ಬೇಕು. ಆಗಿನ ಕಾಲದಲ್ಲಿ ಒಂದೊಂದ್ ಮನೆಯಲ್ಲಿ 8 ಜನ 10 ಜನ ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಎಲ್ಲ ಒಂದೊಂದೇ ಉಪಯೋಗಿಸ್ಕೊಂಡು ಎಲ್ಲಾರು ಇದ್ರು. ಯಾರು ಏನು ಅಷ್ಟು ಕಚ್ಚಾಡಿ ಮಾಡ್ಕ ಆ ತರ ಏನು ಇರ್ಲಿಲ್ಲ. ಯಾವ್ದೋ ಒಂದು ವಿಷಯ ಎಲ್ಲಾರ್ಗು ಬೇಜಾರಾಗುತ್ತೆ, ಒಂದ್ಸರಿ ಆಮೇಲೆ 2ನೇ ದಿವಸ ಸರಿ ಹೋಗ್ತಾರೆ. ಇವಾಗ ಒಂದೇ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಒಂದ್ ಮಗು ಇದ್ರೆ 3 ಜನದಲ್ಲಿ ಎಷ್ಟು ಸಾಮರಸ್ಯವಾಗಿ ಅವ್ರು ಇದ್ದಾರೆ? ಇಲ್ಲ. ಅವ್ರಿಗೆ ಸಾಮರಸ್ಯ ಮಾಡಕ್ ಆಗೋದಿಲ್ಲ. ನಾನ್ ನನ್ ದಾರಿ, ನೀನ್ ನಿನ್ ದಾರಿ, ನಾನ್ ಸಂಪಾದಿಸ್ತೀನಿ ನೀನ್ ಸಂಪಾದಿಸ್ತೀಯ, ಈ ರೀತಿ ಒಂದು ಮನೋಭಾವಗಳೇ ಬೆಳೀತಾ ಇದೆ ಎಲ್ಲಾ ಕಡೆನು. ಅದ್ ಏನು ಮಾಡಕ್ಕಾಗಲ್ಲ. ಇವಾಗ ದುಡ್ಡು ದೊಡ್ಡಪ್ಪ ಅನ್ನಂಗ್ ಆಗೋಗುತ್ತೆ. ಆ ದುಡ್ಡು ಹಿಂದಕ್ಕೆ ಬಾಲ ಇಟ್ಕೊಂಡು ಹೋಗೋ ಈ ಮೆಕ್ಯಾನಿಕಲ್ ವರ್ಲ್ಡ್ ಬಹುಶಃ ನಮ್ಮೆಲ್ಲ ಕಂಪ್ಯೂಟರ್ ಮಾಡ್ಬಿಟ್ಟಿದೆ. ಚಾರ್ಜ್ ಆಗತ್ತೆ, ಚಾರ್ಜ್ ಇರೋರ್ಗು ಮಾತಾಡ್ತೀವಿ, ಚಾರ್ಜ್ ಆಫ್ ಮಲ್ಕೊಳ್ತೀವಿ ಅನ್ನೋ ತರ. ಆ ರೀತಿ ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.